ನಮಸ್ತೆ ಎಲ್ಲರಿಗೂ. ಇಲ್ಲಿ ನೋಡಿ, ಇದೇನು ಗೊತ್ತಾ, ಈಗ ಜೇನು ರಟ್ಟು ತೆಗೆದಾಗ ಜೇನು ತುಪ್ಪ ತೆಗಿಬೇಕಿದ್ರೆ ಮೇಲ್ಗಡೆ ಫ್ರೇಮಿಂದ ಸೀಲ್ ಓಪನ್ ಮಾಡಿರ್ತೀವಲ್ಲ, ಕ್ಯಾಪ್ ಓಪನ್ ಮಾಡಿದ್ದು, ಅದನ್ನು ಫಿಲ್ಟ್ರ್ ಮಾಡಿ ಅಥವಾ ನೀವೇನು ಹಿಂಡು ಮಾಡ್ತೀರೇನೋ ಅಂತ ಗೊತ್ತಿಲ್ಲ, ನಾನು ಪಂಜಿಲಿ ಇಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಬಿದ್ದ ಮೇಲೆ ಬಿಡ್ತೀನಿ. ಅದನ್ನು ಆಮೇಲೆ ಅದರ ಸ್ವಲ್ಪ ಉಳಿದಿರುತ್ತೆ. ಉಳಿದಿದ್ದನ್ನು ಈ ಥರ ಒಂದು ಪ್ಲಾಸ್ಟಿಕಲ್ಲಿ ಹರಗಿಡ್ತೀನಿ. ಈಗ ರೋಗ ಇದ್ದರೆ ಇದರಿಂದನೇ ಜಾಸ್ತಿ ರೋಗ ಸ್ಪ್ರೆಡ್ ಆಗುತ್ತೆ. ಬಟ್ ಮಳೆಗಾಲ ಏನೂ ಮಾಡೋಂಗಿಲ್ಲ. ಈ ಥರ ಮಾಡಿ ಈ ಥರ ಹರಗಿಟ್ಬಿಡ್ತೀನಿ. ನೋಡಿ, ಚುಚ್ಚಲ್ಲ ಈಗ. ಈ ಥರ ಆದ್ದರಿಂದ ಏನು ಯೂಸು ಅಂದರೆ, ಅವಕ್ಕೊಂದು ಆಹಾರ ಅಭಾವ ಇರುತ್ತೆ, ಏನೋ ಮಳೆಗಾಲ ಸ್ವಲ್ಪ ಆಹಾರನೂ ಸಿಗುತ್ತೆ. ಇದರಲ್ಲಿ ಏನು ವೇಸ್ಟೇಜ್ ಇರುತ್ತಲ್ಲ, ಇಲ್ಲಿ ನೋಡಿ, ಇದರಲ್ಲಿದೆ, ಕಾಣಿಸ್ತಾ ಇದೆಯಾ? ಇದರಲ್ಲಿದೆ. ಅದರಲ್ಲಿ ಏನಿತ್ತಲ್ವ ಅದನ್ನೆಲ್ಲ ಕುಡಿಯುತ್ತೆ. ನಮಗೆ ವ್ಯಾಕ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಸಮಸ್ಯೆ ಏನಾಗುತ್ತೆ ಅಂದರೆ, ಇದರಲ್ಲಿ ನೋಡಿ, ಇದರೆಲ್ಲ ಇದೆ. ಇಲ್ಲಿ ನೋಡಿ, ಇದರಲ್ಲಿ ತುಪ್ಪ ಇದೆ. ಇದು ತುಪ್ಪದ್ದು ಕಾಣುತ್ತಿಲ್ಲೋ ಗೊತ್ತಿಲ್ಲ, ನನಗೆ ಫುಲ್ಲು ಬಿಸಿಲಿದೆ ಇವತ್ತು. ಈ ಥರ ಮಾಡಿಡಬೇಕು. ತುಪ್ಪ ಇದ್ದರೆ ಅದು ತುಪ್ಪ ಇದ್ರ ಏನಾಗುತ್ತೆ ಅಂದರೆ, ಈ ವ್ಯಾಕ್ಸ್ ಮಾಡಿದಾಗ ನೀಟಾಗಿ ಅಂಟಲ್ಲ ಒಂದಕ್ಕೊಂದು. ಕಾಳು ಇರುತ್ತೆ. ವೇಸ್ಟೇಜ್ಗಳೇ ತುಂಬ ವೇಸ್ಟೇಜಾಗಿ ಹೋಗುತ್ತೆ. ನೋಡಿ, ಇದರಲ್ಲಿ ಎಷ್ಟು ತುಪ್ಪ ಇದೆ ನೋಡಿ. ಇದು ನಾನು ಕೈಯಲ್ಲಿ ಹಿಂಡಲ್ಲ, ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಇರುತ್ತಿದೆ. ನೋಡಿ ಎಷ್ಟು ತುಪ್ಪ ಇದೆ. ಇದರಲ್ಲಿ 1 kg ಇರ್ಬೋದು, ಇದಿಷ್ಟೆಲ್ಲೂ ಸೇರಿ. ಇದ್ದರೂ ಕೂಡ ನಾನು ಮಾಡಲ್ಲ. ಏನಕ್ಕೆಂದರೆ ಆಮೇಲೆ ತುಂಬ ರಗಳೆ ನಮಗೆ ವ್ಯಾಕ್ಸ್ ಮಾಡಬೇಕಿದ್ರೆ ಒಂಥರ ಕಾಳು ಆಗಿ ಉಳಿಯುತ್ತೆ. ನಾನು ಅದನ್ನು ತೋರಿಸ್ತೀನಿ. ಕಾಳು ಆಗಿ ಉಳಿಯುತ್ತೆ. ಅದಕ್ಕಿಂತ ಇದು ತಂದಿಟ್ಟರೆ ಅಟ್ಲೀಸ್ಟ್ ಅವಕ್ಕೆ ಆಹಾರಕ್ಕೆ ಸಿಗುತ್ತೆ. ರೋಗ ಕೂಡ ಹರಡುತ್ತೆ. ಇದ್ದರೆ ಸೈಟಲ್ಲಿದ್ದರೆ ಹರಡುತ್ತೆ. ಆದರೆ ಮಳೆಗಾಲ ರೋಗ ಹರಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ ಅನ್ನಂಗೆ ಇರಬೇಕಷ್ಟೆ. ಮಳೆಗಾಲದಲ್ಲಿ ಏನೂ ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಆಗೋಲ್ಲ, ನಾವು ರೆಡಿ ಮಾಡೋಕ್ಕೂ ಆಗೋಲ್ಲ, ಬ್ರೂಡ್ ಕೂಡ ಇರೋಲ್ಲ. ಅದಕ್ಕಾಗಿ ಹೆಂಗೋ ನಡೆಯುತ್ತೆ. ಈ ಥರ ಮಾಡ್ತೀನಿ. ಇದು ಫುಲ್ ಪುಡಿಯಾಗಿ ರೆಡಿ ಆಗುತ್ತೆ. ಇನ್ನೊಂದು ಒನ್ ಡೇ ಬೇಕೇನಪ್ಪ, 1 ರಿಂದ 2 ದಿನ. ಇದನ್ನು ಸಂಜೆ ಬಂದು ಇನ್ನೊಮ್ಮೆ ಆ ಕಡೆ ಈ ಕಡೆ ಮಾಡಿ ಹೋಗ್ತೀನಿ. ಅಡಿಗಡೆ ಇರೋದು ಮೇಲ್ಗಡೆ ಇರೋದು ಕೆಳಗಡೆ ಹೋಗುತ್ತೆ. ಆ ಥರ ಮಾಡಿದಾಗ ಇನ್ನೂ ನೀಟಾಗಿ ಎಲ್ಲ ಕ್ಲಿಯರ್ ಆಗುತ್ತೆ. ಆವಾಗ ವ್ಯಾಕ್ಸ್ ಸೂಪರಾಗಿ ಬರುತ್ತೆ. ಇಲ್ಲಿ ನೋಡಿ, ಇದು ಸರಿಯಾಗಿ ನೀವು ವ್ಯಾಕ್ಸ್ ಆಗಿದ್ದನ್ನು ಕೆತ್ತಿದ ಮೇಲೆ ಅದನ್ನು ಹೊರಗಡೆ ಇಟ್ಟು ಅದರಲ್ಲಿರೋ ಜೇನಿನ ಅಂಶ ಎಲ್ಲ ಖಾಲಿ ಆಗಿಲ್ಲ ಅಂತ ಹೇಳಿದ್ರೆ ಈ ಥರ ಆಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಏನು ಲೇಯರ್ ಕಾಣ್ತಿದೆಯಲ್ಲ, ಇಲ್ಲೆಲ್ಲ ಊರಿದ್ದಲ್ಲಿ ಇದು ನೀಟಾಗಿ ತುಪ್ಪ ಇಲ್ಲದೇ ಇರೋದು, ತುಪ್ಪದ ಅಂಶ. ಇಲ್ಲಿ ಮೇಲ್ಗಡೆ ಗುಳ್ಳೆ ನಮ್ಮನೆ ನೋಡಿ, ಒಂಥರ ಕಾಳು ಕಾಣ್ತಾ ಇದೆಯಲ್ಲ, ಇದೆಲ್ಲ ತುಪ್ಪ ಇರುವಂಥದ್ದು. ಅದಕ್ಕೆ ಇದು ಸರಿಯಾಗಿ ಮಿಕ್ಸ್ ಆಗಿಲ್ಲ. ವೇಸ್ಟೇಜ್ ಕೂಡ ಜಾಸ್ತಿ ಆಗುತ್ತೆ. ನೀವು ಕರಗಿಸಿದ್ರು ಕೂಡ ಇಲ್ಲಿ ನೋಡಿ, ಇದರಲ್ಲಿ ಮಣ್ಣು ಒಂದಿಷ್ಟು ವೇಸ್ಟ್ ಇದೆ ಇದೆಲ್ಲ. ಈ ವೇಸ್ಟ್ ಜೊತೆಗೆ ಈ ಥರ ಕಾಳು ಆಗಿರುತ್ತೆ ಇಲ್ಲಿ ನೋಡಿ. ಮತ್ತೆ ಅದಕ್ಕೆ ನೀವೇನು ಮಾಡಬೇಕು, ತುಪ್ಪ ತೆಗೆದ ಮೇಲೆ ಇದು ಯಾವುದೂ ಮಿಕ್ಸ್ ಆಗೋಲ್ಲ ಸರಿಯಾಗಿ. ಇದನ್ನು ಹೊರಗಡೆ ಇಟ್ಟರೆ ಇದರಲ್ಲಿ ಸ್ವಲ್ಪ ಜೇನಿನ ಅಂಶ ಇರುತ್ತೆ ಇನ್ನು. ಅದನ್ನು ಜೇನು ಹುಳುಗಳು ಕುಡ್ಕೊಂಡು ಆಮೇಲೆ ಸರಿಯಾಗುತ್ತೆ. ಅದಕ್ಕೆ ನೀವು ಸೀಲೆಲ್ಲ ಏನಿರುತ್ತಲ್ಲ ಓಪನ್ ಮಾಡಿದ್ದಲ್ಲ, ಅದನ್ನೆಲ್ಲ ನೀಟಾಗಿ ಹೊರಗಡೆ ಇಟ್ಟು ಜೇನು ಹುಳುಗಳು ಕುಡಿಬೇಕು. ಅದಾದಮೇಲೆ ನೀವು ಮಾಡ್ಬೋದು. ಇಲ್ಲಿ ನೋಡಿ, ಮೇಣ ಮಾಡ್ಬೋದು. ಇಲ್ಲಾಂದರೆ ಮೇಣ ಮಾಡೋದು ಕಷ್ಟ. ಈ ಥರ ಮಾಡಿದ್ರೆ ತುಂಬ ವೇಸ್ಟ್ ಆಗುತ್ತೆ ಇದರಲ್ಲಿ. ಓಕೆನಾ? ನೋಡಿ, ನೆಕ್ಸ್ಟ್ ಟೈಮ್ ಮಾಡಬೇಕಿದ್ರೆ ಈ ಥರ ಮಾಡಿ ನೋಡಿ.